ಬಿಗ್ರೆ ಇದೇ ನಿನಗೆ ನಮ್ಮ ಮನೆ ಹೊಸಿ ಸಣ್ಣ ಮನೆ ನಿನಿಯ ನಾನು ನನ್ನ ಮಗಳು ಇಬ್ಬರೇ ಅಲ್ವಾ ಇದ್ದಿದ್ದು ಅದಕ್ಕೆ ನೀ ಸಣ್ಣ ಮನೆ ನಿನಿಯ ಐತೆ ನಮ್ದು. ಅಯ್ಯೋ 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 ಸಣ್ಣ ಮನೆ ಆದ್ರೂನುವೆ ಅಕ್ಕ ಪಕ್ಕ ತೆಂಗಿನ ಮರ ತ್ವಾಟ ಗೀಟ ಎಲ್ಲ ಐತಲ್ಲ. ಇದಕ್ಕಿನ್ನೂ ಬೇರೆ ಏನಾರ ಬೇಕಾ? ಈ ಸುತ್ತಮುತ್ತ ಇರೋದೆಲ್ಲರೂ ನಿಮ್ದೇ ನಿನಿಯ ತ್ವಾಟ. ಹ್ಞೂ ನಮ್ದೇ ನಿನಿಯ ತ್ವಾಟ. ನಾವೇ ನೋಡ್ಕೊತಾ ಇದ್ವಿ. ಅಯ್ಯೋ ನನಗೇನು ಗೊತ್ತಿಗೆಟ್ಟೇನಿಲ್ಲ ನಿಮ್ಮ ಮನೆಯಾಗೆ. ಏನ್ ಮಾಡನಿ ನಮ್ಮ ಮನೆಯಾಗೆ ನಾನು ಒಬ್ಳೆ ಇರಕ್ ಬೇಜಾರಲ್ವೇ. ಈ ಮನೆಯಾಗ ನಾನು ಒಬ್ಳೆ ನೆನೆಯ ಇಲ್ದಿರ್ಲಿ ಹೇಳಿ. ಅದಕ್ಕೆ ನೆನೆಯ ಅಲ್ಲೇ ನನ್ನ ಮಗಳ ಮನೆಗೆ ಇದ್ದಿದ್ದು. ಅಯ್ಯೋ 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 ಪರವಾಗಿಲ್ಲ ಬಿಡಿ. ನೋಡ್ದೇನೆ ಪದ್ದಿ ನಿನ್ ಸೊಸೆ ಮನೆಯ ಹೆಂಗೈತೆ. ಒಬ್ಳೆ ಮಗಳು ಬ್ಯಾರೆ ಬೇಜಾನ್ ಐತೆ ಹೆಂಗನನ್ವೆ. ಎಲ್ಲೋದ್ನೆ ನಿನ್ ಮಗ ಇನ್ನು ಕಾರ್ ನಿಲ್ಲಿಸ್ಲೇ ಇಲ್ವಾ? ಅಯ್ಯೋ ಸರ್ನ ಕಾರ್ ನಿಲ್ಸಿ ಬರದ್ ಬಿಟ್ಬಿಟ್ಟು ಅದೃಷ್ಟ ಅದೃಷ್ಟ ಮಾಡಿರ್ಬೇಕು ಇಂಥ ಮನೆಯಾಗೆ. ತ್ವಾಟ ಗೀಟ ಸುತ್ತಮುತ್ತ ನೆನೆಯ ಐತೆ. ಹಬ್ಬಬ್ಬಬ್ಬ ನನಗಂತೂ ಇಲ್ಲೇ ನೆನೆಯ ನೆಮ್ಮದಿಯಾಗಿ ಇದ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ಹ್ಞೂ ಅನ್ನಿಸ್ತದೆ. ಬನ್ನಿ ಅತ್ತೆ ಹೋಗೋಣ ಒಳಗಡಿಕೆ ನೋಡನಿ. ಹಬ್ಬಬ್ಬಬ್ಬ ಎಲ್ರು ತಲಾಕ್ ಒಂದೊಂದು ಮಾತಾಡೋರು ಹಂಗಂತೆ ಹಿಂಗಂತೆ ಅಂತ ಹೇಳ್ಬಿಟ್ಟು ಇವಾಗಾದ್ರೂ ಎಲ್ಲ ನೆಮ್ಮದಿ ಆಯ್ತಲ್ಲ. ಬನ್ನಿ. ನಿಜವಾಗೂ ಇಂಥ ನೀರಾವರಿ ಇರೋ ತ್ವಾಟ ನೋಡ್ಬಿಟ್ಟು ಭಾಳ ಅಂದ್ರೆ ಭಾಳ ಖುಷಿ ಆಗೋಗ್ಬಿಟ್ಟೈತೆ ನನಗಂತೂ. ನೀರಾವರಿ ತ್ವಾಟ ಗೀಟ ಎಲ್ಲ ಐತಲ್ಲ. ಅಬ್ಬಬ್ಬಬ್ಬ ಬಲೇ ಆನಂದ ಆಯ್ತೈತೆ. ಏನ್ ತೆಂಗಿನ ತ್ವಾಟದಾಗೆಲ್ಲ ಲಕ್ಷ ಲಕ್ಷ ಬರ್ತದೇನೋ ನಿಮ್ಗೆ? ಅಯ್ಯೋ ಲಕ್ಷವೇ ಇನ್ನೂ ಬೇಜಾನ್ ಬರ್ತದೆ. ಅಯ್ಯೋ ನಮ್ಮ ತ್ವಾಟದ ಕತೆ ನೀವು ಯಾಕೆ ಕೇಳಿದ್ರೆ ಬುಡಿ. ನೋಡಿ ಬನ್ನಿ ಒಳಗಡೆಗೆ ಬನ್ನಿ. ಅಯ್ಯೋ ಶಾನೆ ದಿನ ಆಗ್ಬಿಡ್ತು ಮನೆ ಕಡೆ ಬಂದಿರಲಿಲ್ಲ. ಅದಕ್ಕೆ ಎಲ್ಲ ಹೆಂಗೆ ಹೆಂಗೋ ಧೂಳು ಹಿಡ್ದೋಗ್ಬಿಟ್ಟಿರ್ತದೆ. ಬನ್ನಿ ನಡೀರಿ ಒಳಗಡೆಗೆ ನಡೀರಿ. ಸರಿ ಸರಿ. ಹಾ ಏನ್ಲೇ ದೊಡ್ಡಪ್ಪನ ಮನೇನ ನಮ್ಮ ಮನೆ ಅಂತ ಯಾಕೆ ಹೇಳ್ತಾ ಇದೀಯಾ? ಹಾ ಸುಮ್ಮನೆ ಕೊನೆಗೆ ಗೊತ್ತಾಗ್ಬಿಟ್ರೆ ಸುಮ್ಕೆ ತಗ್ಲಾಕತ್ತೀವಿ ಅಂತ ಭಯವಾಯ್ತದೆ ಕಣಮ್ಮ. ಈ ದೊಡ್ಡಪ್ಪನ ಮನೆ ತಾನೇ ಇದು. ನಮ್ಗೆ ಯಾಕೆ ಬೇಕು ಹೇಳಿ ಸುಮ್ಕೆನಿ ಹೇಳೋದು ಬಿಡೋದು ಎಲ್ಲನೂ ಬ್ಯಾಡ ಕಣಮ್ಮ. ಸುಮ್ಮನೆ ತಗ್ಲಾಕೊಬಿಟ್ರೆ ಆಮೇಕಿಂದ ರಾಜರ ಬಿಡಿಸ್ಬಿಡ್ತಾರೆ ಅಂತ ಅನ್ನಿಸ್ತದೆ. ಏನಾಯ್ತದೆ? ಎಂಥದ್ದು ತಗ್ಲಾಕೊಳಕಿಲ್ಲ. ನಿಮ್ಮ ದೊಡ್ಡಪ್ಪರಿನ ಬಂದ್ಬಿಟ್ಟವ್ರ ಇವಾಗ. ಅವ್ರು ಬೆಂಗಳೂರಿಂದ ಬರೋದು ಯಾವಾಗ ಹೋಗೋದು ಯಾವಾಗ? ನೋಡು ಈಗ ಇವತ್ತು ಸಂಜೆ ಅಷ್ಟೊತ್ತು ಕರ್ಕೊಂಡು ಹೊಂಟೋಗ್ಬಿಡೋಣ. ಆಮೇಕಿಂದ ನೋಡು ಅಲ್ಲಿ ಆರಾಮಾಗಿ ಇದ್ಬಿಡ್ಬೋದು. ನೀನಂತೂ ಯಾವ ತಾಪತ್ರ ಏನೂ ಇರಕ್ಕಿಲ್ಲ, ಏನೂ ಇರಕ್ಕಿಲ್ಲ. ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಕಿರ್ತಾರೆ. ಸರಿನೇ? ಅತ್ತೆ ಅಂತೂ ಇಂತೂನುವೆ ಒಳ್ಳೆ ಮನೆಯನ್ನೇ ಹುಡುಕ್ಬಿಟ್ರಿ ನೀವಂತೂನುವೆ. ಹ್ಞೂ ನನ್ನ ಗಂಡನ ಅಣ್ಣ ಏನು ಮನೆಯೇ ಇದು. ತ್ವಾಟ ಎಲ್ಲ ಅವ್ರದ್ದೇನಿಯ. ಅಪ್ಪ ಹೆಂಗನೂ ನಿಮ್ಮ ಅಮ್ಮಂಗೂ ನಿಮ್ಮ ಅಜ್ಜಿಗೆ ಹೆಂಗನೂ ಹೇಳಿದ್ದಾಯ್ತು. ಸರಿ ಸರಿ ಬರ್ರಿ ಒಳಗಡೆಗೆ ಬರ್ರಿ. ಹೆಂಗನೂ ಇವಾಗ ಸಂಜೆ ಗಂಟೆ ತೊಳ್ಬಿಟ್ಟು ಸಂಜೆ ಆಗಿದ ತಕ್ಷಣ ಏನಿಯಾ ಇಬ್ರು ಕುಂತ್ಕೊಬಿಟ್ರಿ. ಅಯ್ಯೋ ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಊರಿಗೆ ಹೊಂಟೋಗ್ಬಿಟ್ರೆ ಆಯ್ತದೆ. ಸರಿ ಆಯ್ತು ಹೇಳಿ ಅತ್ತೆ. ಬೀಗ್ರೆ ಹಳೆ ಮನೆ ಆದ್ರೂ ಬೋಲ್ ಸಂದಕೈತಿ. ನಿಮ್ಮ ಮನೆ ಅಂತನ್ವೆ ಕಂಬದ ಮನೆ ಎಲ್ಲನೂ ಹಳೆ ಮನೆ ಅಷ್ಟೇನಿ. ಅಷ್ಟು ಬಿಟ್ರೆ ಎಲ್ಲ ಭಾಳ ಸಂದಕೈತೆ. ಮೊಮ್ಮಗನೇ ಒಳ್ಳೆ ಜೋಡಿ ಮಾಡ್ಕೊಬಿಟ್ಟಿದ್ಯಾ ಬಿಡ. ನಿನ್ಗೇನಂತೆ ಇನ್ನೇನು ಹೆಂಗನೂ ಮದುವೆನೂ ಸಿಂಪಲ್ ಆಗಿ ಆಯ್ತು ಪರವಾಗಿಲ್ಲ. ಹೆಂಗ್ ಬಾಳ್ತೀವಿ ಅನ್ನೋದೇನಿಯ ಮುಖ್ಯ. ಜನ ಹಂಗು ಹಿಂಗು ಮಾತಾಡ್ತಾ ಇದ್ರು. ಅಯ್ಯೋ ಹುಡುಗಿ ಹಂಗಂತೆ ಹಿಂಗಂತೆ ಅವ್ರ ಅಮ್ಮಂಗೆ ಏನೋ ಗೊತ್ತಿಲ್ದಂಗೆ ಬಂದು ಬಿದ್ದವಳಂತೆ ಅಂತ ಹೇಳ್ಬಿಟ್ಟು ಈಗ ಜನರಿಗೆ ಎಲ್ರಿಗೂ ಬಾಯಿಗೆ ಬೀಗ ಹಾಕ್ದಂಗೆ ಆಯ್ತದೆ. ಎಲ್ರಿಗೂ ಸರಿಯಾಗಿ ಆಯ್ತದೆ. ಸರಿ ಸರಿ ಬನ್ನಿ. ನಿಮ್ದು ಹಂಗೆ ನೀವು ತ್ವಾಟ ಗಿಟ್ಟ ಎಲ್ಲ ತೋರಿಸಿವ್ರಂತೆ. ಅತ್ತೆ ಇನ್ನು ಇವಾಗ ಬಂದಿದ್ದೀವಿ, ಸ್ವಲ್ಪ ಸುಮ್ಮನೆ ಇರ್ರಿ. ಸೊಸೆ ಯಾಕೆ ಹಿಂಗಂದ್ಯಾ? ನೋಡಗಂಟ ಎಲ್ಲ ನೋಡಬೇಕು. ನಾವು ಬಂದಿದ್ದೀವಿ ಏನು ಕುಂತ್ಕೊಳ್ಳೋದು ಯಾವಾಗೂ ಇದ್ದಿದ್ದೇನೆ ನೀ. ನಮ್ಮ ಬೀಗ್ರದ್ದು ಏನೇನೈತೆ ಎತ್ತ ತ್ವಾಟ ಗೀಟ ಎಲ್ಲ ನೋಡ್ಕೊಂಬಿಟ್ಟು ಬರೋ ಗಂಟ ನಂಗೆ ಸಮಾಧಾನನೇ ಇರಕ್ಕಿಲ್ಲ. ನೋಡಿ ಒಂದು ಹೆಜ್ಜೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರೋನಿ. ಎಂಥ ಸಂದಕೈತೆ ಎಲ್ಲನೂ. ನನ್ನ ಮೊಮ್ಮಗ ಬೇಕಾರೆ ಇಲ್ಲೇನೇ ಬಂದ್ಬಿಟ್ಟು ಇದ್ಬಿಟ್ಟು ಏನಾರ ಹೊಸಿ ನೋಡ್ಕೊಂಡು ಮಾಡ್ಕೊಂಡಿರ್ಬೋದು ತ್ವಾಟ ಗೀಟ ಎಲ್ಲನೂ. ಇಲ್ಲತ್ತೆ ಅವನ್ನ ಕೆಲ್ಸಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. MBA ಓದೋನೆ ಸುಮ್ಕೆ ನೀವು ಓದಿಸಿರೋದು MBAನ. ಅವನಂತನೂ ಸಂದಕ್ಕೆ ಓದ್ಕೊಂಡು ಪ್ಯಾಟನಾಗ ಸೆಟ್ಲ್ ಆಗ್ಬೇಕು ಅನ್ನೋದೇನಿಯ ನನ್ನ ಬಲ ಆಸೆ. ನನಗೇನು ಪ್ಯಾಟೆಗೇನು ಹೋಗಕ್ಕೇನು ಇಷ್ಟ ಇಲ್ಲ ಕಣಮ್ಮ. ನನಗೆ ಇಲ್ಲೇ ನೆನೆಯ ಓಡಾಡ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇರೋದೇ ನೆನೆಯ ನಂಗೆ ಇಷ್ಟ. ವ್ಯವಸಾಯ ಅಂತ ನೋಡ್ಕೊಂಡು ಏನಮ್ಮ ಇವಾಗ ಇಲ್ಲೂ ಏನು ಚಿಂತೆ ಇಲ್ಲ, ನಮ್ಮ ಮನೆಗೂ ಏನು ಚಿಂತೆ ಇಲ್ಲ. ಹೆಂಗೋನೂ ಇರ್ಬೋದು. ನಂಗೆ ಅದು ಅಲ್ಲಿ ಇಷ್ಟ ಇಲ್ಲ ಕಣ್ಮಗ. ಸರಿ ನಡೀರಿ. ಅದೇನೋ ನಿಮ್ಮ ಅಜ್ಜಿ ತ್ವಾಟ ಪಾಠ ಅಂತ ಐತಿ. ತ್ವಾಟ ಗಿಟ್ಟ ಎಲ್ಲ ನೋಡ್ಕೊಂಡು ಹಂಗೆ ಏನಿಯ ಬರೋಣ. ಬನ್ನಿ ಅತ್ತೆ, ಬನ್ನಿ ಹೋಗಿ ನೋಡ್ಕೊಂಬಿಟ್ಟು ಬರೋಣ. ಲೇ ಹೆಂಗೋ ಒಳ್ಳೆನೆ ಹುಡಿಕೊಬಿಟ್ಟವನಿ. ನಿನ್ನ ಮಗ ಅಂತನೂ ನಾನು ಏನು ಗೊತ್ತಿಲ್ದಿರೋ ನುಡಿಕೊಂಡವನಿ. ಹಂಗೆ ಹಿಂಗೆ ಅನ್ಕೋತಾ ಇದ್ದೆ. ಹೆಂಗ ಒಳ್ಳೆ ಮನೆತನೇ ಹುಡಿಕೊಬಿಟ್ಟವನ್ ಬಿಡು. ಅತ್ತೆ ನಂಗೆ ಇವ್ರ ಆಸ್ತಿ ಕಟ್ಕೊಂಡು ನನ್ಗೇನತ್ತೆ ಆಗ್ಬೇಕು? ಆ ಸೊಸೆ ಒಬ್ಳು ನೆಟ್ಟಿಗಿದ್ಬಿಟ್ರೆ ನನಗೆ ಅಷ್ಟೇನೇ ಸಾಕು. ಇವ್ರ ಆಸ್ತಿ ಪಾಸ್ತಿ ಎಲ್ಲ ಅವಶ್ಯಕತೆನೇ ಇರಕ್ಕಿಲ್ಲ ನನಗಂತೂ. ಏನೋ ಇರಕ್ಕೊಂದು ಮನೆ ಐತಿ ಅನ್ನೋದೊಂದು ಸಂಭ್ರಮ ಅಷ್ಟೇ ನನಗೆ. ಬಿಟ್ರೆ ನನ್ನ ಮಗ ಅವಳು ಕೆಲ್ಸಕ್ಕೆ ಹೋಗ್ಕೊಂಡು ಎಲ್ಲೋ ಬೆಂಗಳೂರಾಗ ಏನೋ ದುಡ್ಕೊಂಡು ಮಾಡ್ಕೊಂಡು ಇದ್ಬಿಟ್ರೆ ನಂಗೆ ಅಷ್ಟೇನೇ ಸಾಕು. ಅವ್ರ ಆಸ್ತಿ ಇದ್ರೂ ಏನು ಬೇಜಾರಿಲ್ಲ, ಇಲ್ದಿದ್ರು ಏನು ಬೇಜಾರಿಲ್ಲ. ಹಿಂಗ್ಯಾಕ್ಲಿ ಅಂತೀಯ ಮೂದೇವಿ? ಬರೋದು ಬರ್ತದೆ ಸುಮ್ಕಿರು. ಬರೀ ದಾನ ಧರ್ಮ ಮಾಡೋದು ಅವ್ರಿಗೂ ಇವ್ರಿಗೂ ಒಳ್ಳೇದು ಮಾಡೋದು ಬಿಟ್ಬಿಟ್ರೆ ನಿನಗಂತೂ ಏನು ಬರೋಕ್ಕಿಲ್ಲ. ಬೇರೆ ಏನಾರ ಗೊತ್ತೈತೆ ನಿನಗೆ? ನೋಡು ಇಷ್ಟು ದಾರೆ ತ್ವಾಟ ಅಂದರೆ ಕೋಟಿ ಬೆಲೆ ಬಾಳ್ತದೆ. 4-5 ಎಕರೆ ತ್ವಾಟ ಮನೆ ಅಂದ್ರೆ ಸುಮ್ಕೆನೇನು ಎಷ್ಟೊಂದು ಬೆಲೆ ಬಾಳಕ್ಕಿಲ್ಲ ಹೇಳು. ಅಯ್ಯೋ ನಿನ್ಗೇನು ಗೊತ್ತಾಯ್ತದೆ ಮಂಗ್ದಿಣ್ಣೆಗೆ? ಬಾ ನನಗೆ ಹೇಳ್ದಂಗೆ ಕೇಳು ಎಲ್ಲ ಸಂದಕ್ಕಿರ್ತದೆ. ನಮ್ಮ ಅಮ್ಮಗನೂ ಅಷ್ಟೇ ಅಷ್ಟೊಂದು ಓದವನೇ ವರದಕ್ಷಿಣೆನೇ ಎಷ್ಟೊಂದು ಕೊಡೋರು. ಅಂಥದ್ರಾಗೆ ಇಷ್ಟಾದರೂ ಇರೋ ಅಂತ ಮನೆ ಸಿಕ್ಕೋರು ಅನ್ನೋದು ಖುಷಿ ಪಡು.
ಅವತ್ತು ಇವ್ರು ನನ್ನ ಮನೆಗೆ ಸೇರ್ಸಿದ್ದೇನೆ ನೀ ಮನೆ ಐತಿ ಅಂತ ಜಮೀನ್ ಐತೆ ಒಬ್ಳೆ ಮಗಳು ಅಂತ ನೀ. ಅಯ್ಯೋ ಬಾ. ಅಲ್ಲ, ಹೆಣ್ಣು ಮಕ್ಕಳು ಆಸ್ತಿಗೆಲ್ಲನೂ ಹಾ ಏನೋ ಆಸೆ ಪಡಬಾರ್ದು. ಹೆಣ್ಮಕ್ಳದಕ್ಕೆಲ್ಲನೂ ಆಸೆ ಪಡೋರು ಇನ್ನು ಎಂಥರು ಇರ್ಬೇಡ. ಹೆಣ್ಮಕ್ಳದಕ್ಕೆ ಆಸೆ ಇಲ್ಲ, ಏನೋ ನನ್ನ ಮಗ ಸೊಸೆ ಸಂದಕ್ಕಿದ್ಬಿಟ್ರೆ ಅಷ್ಟೇ ಸಾಕು. ನನ್ನ ಸೊಸೆ ಹುಸಿ ಸೋಂಬೇರಿ ಪಾಪ, ಮನೆ ಕಡೆ ಸಂದಕೈತಲ್ಲ ಅದಕ್ಕೆ ನೀನಿಯ ಎಲ್ಲ ಹುಸಿ ಸೋಂಬೇರಿ ಆಗೋಗ್ಬಿಟ್ಟವಳಿ. ಅವಳು ನಂಗೋ ಪಳಗುಸಿ ಒಂಚೂರು ಕೆಲಸ ಇದು ಮಾಡ್ಕೊಬಿಟ್ರೆ ಆಯ್ತು. ನೋಡಿದ್ರಲ್ಲ, ಆ ಕಡೆಯಿಂದ ಈ ಕಡೆ ತನಕನೂ ಎಲ್ಲನೂ ನಮ್ದೇನೆ ನೀಯ. ಈ ಕಡೆಯಿಂದ ಆವಾಗಲೇ ತೋಟ ತೋರಿಸಿದ್ನಲ್ಲ, ತೆಂಗಿನ ತೋಟದಿಂದ ಹಿಡಿದು ಇಲ್ಲಿ ಗಂಟ ರೇಷ್ಮೆ ಗಿಸ್ಮೆ ಎಲ್ಲ ಹಾಕಿದ್ವಿ, ಇದೆಲ್ಲನೂ ನಮ್ದೇನೆ ನೀಯ. ನಾವೇನು ಕಾಂಜಿ ಪಿಂಜಿ ಜನ ಅಂತ ಅನ್ಕೋಬೇಡಿ ಬಿಗ್ರೆ, ನಮಗೂ ಆನೆ ಐತೆ. ಏನೋ ಮಗಳ ಮ್ಯಾಗಿನ ಪಿರುತಿಗಲ್ಲಿ ಬಂದಿವ್ನಿ ಅಷ್ಟೇ ನೀನಿಯ. ಅಷ್ಟು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ಹೀಗೆಲ್ಲ ಇಷ್ಟ ಆಯ್ತು ಅನ್ನಿಸ್ತದೆ ನಿಮಗೆ, ಹೊಲ ಜಮೀನು ಮನೆ ಎಲ್ಲನೂ. ಅಯ್ಯೋ, ಮನೆ ನೋಡ್ಬೇಕು ಅಂತ ಆಸೆ ಇತ್ತು ಅಷ್ಟೇ. ನಿಮ್ ಜಮೀನು ನಿಮ್ಮ ಮನೆ ಎಲ್ಲ ಕಟ್ಕೊಂಡು ಏನಾಗ್ಬೇಕು, ಒಂದ್ ಕಿತ್ತನು ಮಗನ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಸೊಸೆ ಮನೆಗೆ ಹೋಗ್ಲಿಲ್ಲ ಅಂತ ಜನ ಆಡ್ಕೊಬಿಡ್ತಾರೆ ಅಂತ ಒಂದಿದಿತ್ತು ಅಷ್ಟೇ. ಈಗ ನಂಗೋಸಿ ಸಮಾಧಾನ ಆಯ್ತು. ಆದ್ರೆ ಮನೆಯಾಗ ನೀವು ಇಬ್ಬರೇ ಇರೋದು ಅಂತ ಕೇಳಿ ಮನ್ಸಿಗೊಂಥರ ಕಸಿವಿಸಿ. ಅಷ್ಟು ಬಿಟ್ರೆ ಇನ್ನು ಎಲ್ಲನೂ ಸಂದಕ್ಕೆ ಐತೆ ಬಿಡಿ. ಅಮ್ಮ, ಇನ್ನೆಲ್ಲ ನೋಡಿದಾಯ್ತಲ್ಲ, ಬಾ ಮನೆಗೆ ಒಂಚೂರು ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಹಂಗೇನೆ ಸರ್ನ ಹೊಂಟ್ಬಿಡೋಣ. ಇಲ್ಲಿ ಸುಮ್ಮನೆ ಯಾಕಿರ್ಬೇಕು, ಊರ್ಗೆ ಹೊಂಟೋಗೋಣ. ಅಲ್ಲೂ ಅತ್ತೆಗೂ ಅಜ್ಜಿಗೂ ಎಲ್ಲ ಏಸ್ ಕೆಲಸ ಆಯ್ತೋ ಏನೋ. ಅಯ್ಯಯ್ಯಯ್ಯೋ, ನನಗೇನಲ್ಲಿ ಕಿತ್ತು ಗುಡ್ಡೆ ಹಾಕಕ್ಕೆ ಯಾವ ಕೆಲಸನೂ ಇಲ್ಲ ಕಣವ. ಅಲ್ಲಿ ನಾನೇನು ಕ್ಯಾಮೆ ಏನು ಮಾಡಿಕೊಂಡಿಲ್ಲ, ಅಲ್ಲಿ ಎಂಥದ್ದು ಇಲ್ಲ. ಆರಾಮಾಗೆ ನೀನಿರು. ನಾವು ಇನ್ನೂ ಪದಿ ಇನ್ನೂ ಒಂದು 3-4 ದಿನ ಇಲ್ಲೇ ಇದ್ಬಿಟ್ಟು ಹಂಗೇನೇ ಹೊಂಟ್ಬಿಡೋಣ. ಸುಮ್ಮನೆ ಯಾಕಲ್ವೇ, ಒಂದು 3 ದಿನ ಇರಲಿಲ್ಲ ಅಂದ್ರೆ ಸಂದಕ್ಕಿರ್ತದೆ ಹೇಳು. ಅಯ್ಯೋ ಅಮ್ಮ, ನನಗೆ ಸ್ವಲ್ಪ ಕೆಲಸ ಐತೆ. ಇಲ್ಲಿ ಶಾನೆ ಟೈಮ್ ಇಳಿಯಕ್ಕೆ ಉಳ್ಕೊಳಕ್ ಆಗಕ್ಕಿಲ್ಲ. ನಾನು ಹೋಗ್ಬೇಕು ಕಣಮ್ಮ. ಸುಮ್ಮನೆ ಇಲ್ಲಿ ಇದ್ದು ಏನು ಮಾಡ್ತೀವಿ ಇವ್ರ ಮನೆಯಾಗೆ? ಅಲ್ಲ ಕಣ್ಮಗ, ಬೋರದ್ ಬಂದಿದೀವಿ. ಮೊತ್ತಿನ ಯಾವಾಗ ಬರ್ತೀವೋ ಏನ್ ಕತಿಯೋ ಗೊತ್ತಿಲ್ಲ. ಮೊತ್ತಿನ ಬಂದಾಗ ಲೆಕ್ಕ. ಇನ್ನೀಗ ಬಂದಿದೀವಿ ತಾನೆ, ಆರಾಮಾಗಿ ಇನ್ನೂ ಒಂದು 4 ದಿನ ಇದ್ಬಿಟ್ಟು ಹೋಗೋಣ ಬಿಡು. ಪಾಪ ಇವ್ರದ್ದು ಬೇರೆ ಮನೆ ಎಲ್ಲನೂ ಧೂಳು ಕೊಡವಿಲ್ಲ, ಏನು ಕೊಡವಿಲ್ಲ. ಹಂಗೆ ಹಳೇದಿದ್ದಂಗೆ ಐತೆ. ಹೊಸಿ ಧೂಳು ಕೊಡ್ವಿ, ಸಾರಿಸಿ ಗುಡ್ಸಿ ಮಾಡಿ ಒಬ್ಬಿಟ್ಟು ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ನಿಧಾನಕ್ಕೆ ಇನ್ನೂ ಒಂದು 3-4 ದಿನ ಇದ್ಕೊಂಡು ತೋಟದಾಗೆಲ್ಲ ಎಳ್ನೀರು ಕುಡ್ಕೊಂಡು ಹೋಗೋಣ ಬಿಡು. ಅದಕ್ಕೆ ಅರ್ಜೆಂಟ್ ಏನು ಹೇಳಿ ಇವಾಗ? ಅಲ್ಲ ಕಣಮ್ಮ, ನನಗೆ ಹೊಸಿ ಕೆಲಸ ಇತ್ತು ಕಣಮ್ಮ, ಅದಕ್ಕೇನೇನೆ. ನಿನ್ ಕೆಲ್ಸ ಇದ್ರೆ ಈ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಇನ್ನು 3-4 ದಿನ ಮುಟ್ಕೊಂಡು ಹಂಗೇನಿಯ ಬಾ ಹೋಗು. ನಾವು ಇಲ್ಲೇ ಇರ್ತೀವಿ. ಒಂದು 3-4 ದಿನ ಮುಟ್ಕೊಂಡು ಬಂದ್ರೆ ಏನು ಬೇಜಾರಿಲ್ಲ ನಮಗೂ. ಹೋಗು ಸುಮ್ಕೆನೆ. ಅದು ಹಂಗಲ್ಲ ಅಜ್ಜಿ, ಅದು ಇವನೊಬ್ಬ ಈಗ್ರೆ ನಿಮ್ಮ ಮನೇನು ಶಾನೆ ಗಲೀಜಾಗೋಗ್ಬಿಟ್ಟೈತೆ ಪಾಪ. ಕ್ಲೀನ್ ಮಾಡಿಲ್ಲ, ಏನು ಮಾಡಿಲ್ಲ. ನಡೀರಿ, ಒಂದು ವರ್ಷ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸಾರಿಸಿ ಗುಡ್ಸಿ ಮಾಡ್ಬಿಟ್ಟು ಒಂಚೂರು ತೊಳೆಯ ಬಳಿಯ ಮಾಡ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಒಂದು 3-4 ದಿನ ನೆಮ್ಮದಿಯಾಗಿರೋಣ. ಆಮೇಕಿಂದ ಬೇಕಾರೆ ನೋಡ್ಕೊಂಡ್ರೆ ಆಯ್ತು. ಅಯ್ಯೋ, ನೀವ್ಯಾಕೆ ಕ್ಲೀನ್ ಮಾಡಿದ್ರೆ? ನಾನು ಕ್ಲೀನ್ ಮಾಡ್ತೀನಿ ಬಿಡಿ. ನೀವು ಯಾಕೆ ಮಾಡಿದ್ರೆ ಬಂದಿರೋರು? ಹೊಸಿ ಧೂಳೈತೆ ಅಷ್ಟೇ. ನಾನೆಲ್ಲ ಕೊಡವಿ ಗುಡಿಸಿ ಮಾಡ್ತೀನಿ. ನೀವು ಆರಾಮಾಗಿರಿ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸರಿನೇ? ಹೊರಡೋದಾದ್ರೆ ನೀವು ಇವತ್ತೇ ಹೊರಟ್ಬಿಡಿ. ಸುಮ್ಮನೆ ಯಾಕೆ ಇನ್ನೂ 3-4 ದಿನ ಅಂದರೆ ಬೇಕಾದ್ರೆ ನಾನು ಇಲ್ಲೇ ಇದ್ಬಿಟ್ಟು ಸಾರಿಸಿ ಗುಡಿಸಿ ಬಳ್ದು ತೊಳೆದು ಮಾಡಿ ನೀಟಾಗಿ ಬರ್ತೀನಿ. ಅಯ್ಯೋ ಬೀಗ್ರೆ, ನಮ್ಗಲ್ಲೇನು ಕಿತ್ತೋಗಾಕ ಕೆಲಸ ಏನಿಲ್ಲ. ನಿಧಿ ನೋಡ್ಕೊತಾಳೆ ಎಲ್ಲನೂ. ನಡೀರಿ ಮನ್ಗೋಗೋಣ. ಪಾಪ ನನ್ನ ಸೊಸೆ ಹೇಳ್ದಂಗೆ ಎಲ್ಲ ಕೆಲಸ ಮಾಡಿ ಮುಗಿಸಿ ನಿಧಾನಕ್ಕೆ ಬೇಕಾದ್ರೆ ಹೊಂಟ್ರಾಯ್ತು. ನಡೀರಿ ಹೋಗೋಣ. ಒಂದು 2 ಗೊನೆ ಎಳ್ನೀರು ಇಳಿಸ್ಬಿಡಿ. ಎಲ್ಲರೂ 2 ಎಳ್ನೀರು ಕುಡ್ಕೊಬಿಡನಿ. ಕುಡ್ಕೊಬಿಟ್ಟು ತಣ್ಣಗಾಯ್ತದೆ ಬ್ಯಾಸ್ಗೆನಾಗೆ. ನಡೀರಿ ಹೋಗೋಣ. ಅಯ್ಯೋ ಅತ್ತೆ, ನಿಮ್ಮ ಪಿಲಾನೆಲ್ಲ ಉಲ್ಟಾಗಂಗೈತೆ. ಇವ್ರು ಇನ್ನೂ 4 ದಿನ ಇರ್ತಾರೆ ಅಂದರೆ ಇನ್ನು ಮುಗೀತು ಕತೆ. ಏನೋ ಒಂದು ಮಾಡಬೇಕು. ಹೆಂಗನ ಮಾಡಿ ಕರ್ಕೊಂಡು ಹೋಯ್ತೀನಿ ಅಂದು ಇವಾಗ ನೀನೇ ಕೈ ಎತ್ಬಿಟ್ಟಲ್ಲ. ಅವ್ರು ಬರೋಂಗೆ ಇಲ್ವಲ್ಲ, ಈಗ ಏನು ಮಾಡೋದು ಅಮ್ಮ? ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಏನಾಯ್ತದೋ ಇವಾಗ, ಭಯ ಬೇರೆ ಆಯ್ತೈತೆ. ದೊಡ್ಡಪ್ಪರೇನಾರ ಬಂದು ಕೇಳಿದ್ರೆ ಅಷ್ಟೇನೆ ಕತೆ. ಬರ್ರಿ ಬೀಗ್ರೆ, ಸರ್ನ ಎಳ್ನೀರು ಇಳಿಸಿವ್ರಂತೆ. ಬಂದೆ